the cage, feel the trouble, hit the game. It's the final countdown. Oh, it's the new age. Ain't gonna let nobody cross me now. It's gonna take a lot to slow me down. Victorious. SIT ಇನ್ಸ್ಟಿಟ್ಯೂಟ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಪುಲ್ ಅಪ್ ಆರ್ ಪುಲ್ ಡೌನ್ ರೆಜಿಸ್ಟರ್ಸ್ ಬಗ್ಗೆ ಮಾತಾಡೋಣ. ಪುಲ್ ಅಪ್ ಅಂಡ್ ಪುಲ್ ಡೌನ್ ರೆಜಿಸ್ಟರ್ಸ್ ಅಂದ್ರೆ ಏನಿರುತ್ತೆ? ಓಕೆ, ಪುಲ್ ಅಪ್ ಅಂಡ್ ಪುಲ್ ಡೌನ್ ರೆಜಿಸ್ಟರ್ ಅಲ್ಲಿ ಇದು ಬೇರೆ ರೆಜಿಸ್ಟರ್ ಇರತ್ತಾ, ಇಲ್ಲ ನಮ್ದೇ ನಾರ್ಮಲ್ ರೆಜಿಸ್ಟರ್ಗೆ ನಾವು ಪುಲ್ ಅಪ್ ರೆಜಿಸ್ಟರ್ ಅಥವಾ ಪುಲ್ ಡೌನ್ ರೆಜಿಸ್ಟರ್ ಅಂತೀವ ಅಂತ. ಆಕ್ಚುಲಿ ಪುಲ್ ಅಪ್ ಅಂಡ್ ಪುಲ್ ಡೌನ್ ರೆಜಿಸ್ಟರ್ ಅಂತ ಯಾವುದೂ ಇರಲ್ಲ, ನಾರ್ಮಲ್ ರೆಜಿಸ್ಟರೇ. ಇದು ಯಾವ ಲೈನಲ್ಲಿ ಆದ್ರೆ ಕನೆಕ್ಟ್ ಆಗಿದೆ, ಓಕೆ, ಯಾವ ಲೈನಲ್ಲಿ ಕನೆಕ್ಟ್ ಆಗಿದೆ, ಓಕೆ, ಆ ಲೈನ್ಗೆ ಪುಲ್ ಅಪ್ ಆರ್ ಪುಲ್ ಡೌನ್ ಲೈನ್ಸ್ ಅಂತ ಹೇಳ್ತೀವಿ. ಬಟ್ ಅದ್ರ ಸೆಂಟ್ರಲ್ಲಿ ಏನ್ ಕನೆಕ್ಟ್ ಮಾಡ್ತೀವಿ ನಾವು, ರೆಜಿಸ್ಟರ್ಸ್ನ ಕನೆಕ್ಟ್ ಮಾಡ್ತೀವಿ. ಯಾಕೆ? ಆ ಸಿಗ್ನಲ್ಸ್ ನಮಗೆ ಪುಲ್ ಅಪ್ ಅಥವಾ ಪುಲ್ ಡೌನ್ ಮಾಡೋಕ್ಕೆ. ಪುಲ್ ಅಪ್ ಅಂದ್ರೆ ಏನು? ಪುಲ್ ಅಪ್ ಅಂದ್ರೆ ಒಂದು ಫೋನಲ್ಲಿ ಒಂದು I2C ಪ್ರೋಟೋಕಾಲ್ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರೋಟೋಕಾಲ್ ಇರ್ಬೋದು. ಪ್ರೋಟೋಕಾಲ್ಸ್ ಎಲ್ಲಿಂದ ಆಪರೇಟ್ ಆಗುತ್ತೆ? ಪ್ರೋಟೋಕಾಲ್ಸ್ ನಮ್ದು CPU ಇಂದ ಆಪರೇಟ್ आಗುತ್ತೆ. ओके, मेरा बोलने का मतलब क्या है, हमारे फोन में जो रजिस्टर होता है पुल अप रजिस्टर और पुल डाउन रजिस्टर, बहुत बार आपने सुना होगा यूट्यूब में वीडियो में वगैरह बोलते हैं. ये पुल अप रजिस्टर और पुल डाउन रजिस्टर क्या अलग होता है या हमारा जो रेगुलर हो रजिस्टर होता है वही होता है, उसके बारे में जानकारी देने के लिए ये वीडियो बना रहा हूँ. असल में हमारे पुल अप रजिस्टर और पुल डाउन रजिस्टर में कोई अंतर नहीं होता है. नॉर्मली जैसा रजिस्टर होता है वही रजिस्टर होता है, मगर ये जो जिस लाइन में कनेक्टेड है ना, उस लाइन को हम पुल अप या पुल डाउन बोलते हैं. ओके, अगर CPU से सिग्नल आने वाले लाइन में रजिस्टर को कनेक्ट करके उसको पावर IC से एक सप्लाई देंगे तो वो हो जाएगा आपका पुल अप रजिस्टर. ओके, अगर वही CPU से पावर IC से एक कनेक्शन लेके यहाँ पे दो रजिस्टर कनेक्ट करके उस रजिस्टर को हम एक रजिस्टर को ग्राउंड पे कनेक्ट करेंगे, वो हो जाएगा आपका पुल डाउन रजिस्टर. एक रजिस्टर को भी आप ग्राउंड में कनेक्ट कर सकते हैं. यहाँ पे मैंने वोल्टेज डिवाइडर सर्किट बनाया, राइट, इसको हम बोलेंगे वोल्टेज डिवाइडर सर्किट. यहाँ पे मैंने इसका आपका रेजिस्टेंस वैल्यू मेंशन नहीं किया क्योंकि वो कितने का भी हो सकता है, वो अकॉर्डिंग टू सर्क्यूट. ಓಕೆ, ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಪುಲ್ ಅಪ್ ರೆಜಿಸ್ಟರ್ ಅಂಡ್ ಪುಲ್ ಡೌನ್ ರೆಜಿಸ್ಟರ್ ಅನ್ನೋದು ಬೇರೆ ಇರಲ್ಲ. ನಮ್ಮ ಫೋನಲ್ಲಿ ಯೂಸ್ ಆಗೋದು ನಾರ್ಮಲ್ ರೆಜಿಸ್ಟರ್ನೇ ನಾವು ಪುಲ್ ಅಪ್ ಅಂಡ್ ಪುಲ್ ಡೌನ್ ರೆಜಿಸ್ಟರ್ ಅಂತೀವಿ. ಓಕೆ, ಪುಲ್ ಅಪ್ ರೆಜಿಸ್ಟರ್ ಅಲ್ಲಿ ಏನಾಗುತ್ತೆ, ಒಂದು ಕಡೆಯಿಂದ ನಿಮಗೆ CPU ಸಿಗ್ನಲ್ ಲೈನ್ಸ್ ಅಂದ್ರೆ ಯಾವುದು, I2C ಇರ್ಬೋದು, I2S ಇರ್ಬೋದು, ಅಥವಾ MIPI ಇರ್ಬೋದು. ಈ ತರ ಸಿಗ್ನಲ್ಸ್ ಲೈನ್ ಏನಿರುತ್ತೆ, ಆ CPU ಇಂದ ಬರೋ ಲೈನ್ಸ್ ಅಲ್ಲಿ ವೋಲ್ಟೇಜ್ ಇರಲ್ಲ. ವೋಲ್ಟೇಜ್ ಇಲ್ಲ ಅಂದ್ರೆ ಆ ಸಿಗ್ನಲ್ ಲೈನು ಮುಂದೆ ಕ್ಯಾರಿ ಆಗಲ್ಲ. ಓಕೆ, ಸೊ ಆ ಸಿಗ್ನಲ್ ಲೈನ್ಸ್ ಮುಂದೆ ಹೋಗಕ್ಕೆ ನಾವೇನ್ ಮಾಡ್ತೀವಿ, ಇದಕ್ಕೊಂದು ವೋಲ್ಟೇಜ್ ಬೇಕು ಆ ಲೈನ್ಗೆ. ಬಟ್ CPU ವೋಲ್ಟೇಜ್ ಯಾವತ್ತೂ ಪ್ರೊಡ್ಯೂಸ್ ಮಾಡಲ್ಲ, ರೈಟ್. CPU ವೋಲ್ಟೇಜ್ ತಗೊಳತ್ತೆ, CPU ವೋಲ್ಟೇಜ್ ನ ಜನರೇಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, ಪವರ್ IC ಇಂದ ರೆಜಿಸ್ಟರ್ಗೆ ಒಂದು 1.8 ಲೈನ್ ಅಕಾರ್ಡಿಂಗ್ ಟು ಮಾಡೆಲ್, ಅಕಾರ್ಡಿಂಗ್ ಟು ಸೆಕ್ಷನ್ ಬೇರೆ ಬೇರೆ ವೋಲ್ಟೇಜ್ ಬರುತ್ತೆ. ನಾನು ಇಲ್ಲಿ ನಿಮ್ಗೆ ಎಕ್ಸಾಂಪಲ್ಗೆ 1.8 ಹಾಕಿದ್ದೀನಿ, ಇಲ್ಲಿ 3.3 ವರ್ಗೂನು ಬರುತ್ತೆ, ರೈಟ್. ಆ ಲೈನ್ ಅಲ್ಲಿ ರಿಕ್ವೈರ್ಮೆಂಟ್ ಇದ್ರೆ 3.3 ವೋಲ್ಟೇಜು ಹಾಕ್ತಾರೆ. ಓಕೆ, ಸೊ ಪವರ್ IC ಇಂದ ಈ ರೆಜಿಸ್ಟರ್ಗೆ ಒಂದು ಲೈನ್ ಕನೆಕ್ಟ್ ಮಾಡಿ, ಅಂದ್ರೆ ವೋಲ್ಟೇಜ್ ಕೊಟ್ಟು, ಇನ್ನೊಂದು ಸೈಡ್ ಅಲ್ಲಿ CPU ಇಂದ ಬರೋ ಆ ಸಿಗ್ನಲ್ ಲೈನ್ ನ ಕನೆಕ್ಟ್ ಮಾಡಿ, ಆ ಲೈನ್ ನ ನಿಮ್ಗೆ ಬೇಕಾಗಿರೋ ಜಾಗಕ್ಕೆ, ಮೀನ್ಸ್ ಟಚ್ ಇರ್ಬೋದು, ಫಿಂಗರ್ ಪ್ರಿಂಟ್ ಇರ್ಬೋದು. ಓಕೆ, ಅಂದ್ರೆ ನೀವು ಏನಾದ್ರೆ ಯೂಸ್ ಮಾಡ್ತಾ ಇದ್ದೀರಾ, ಲೈಕ್ ಬ್ಲೂಟೂತ್, ಯಾವ್ದಾದ್ರು IC-ಗೆ ಕಮಾಂಡ್ ಕೊಡಬೇಕು, ಆ ಕಮಾಂಡ್ ಕೊಡೋ ಲೈನ್ ನ ಅಲ್ಲಿ ಕನೆಕ್ಟ್ ಮಾಡಿ ಆ ಜಾಗಕ್ಕೆ ಕೊಟ್ಟಾಗ, ಸೊ ಆ ಸೆಂಟ್ರಲ್ ಇರೋ ರೆಜಿಸ್ಟರ್ಗೆ ನಾವೇನ್ ಹೇಳ್ತೀವಿ, ಪುಲ್ ಅಪ್ ರೆಜಿಸ್ಟರ್ ಅಂತ. ಓಕೆ, ಒಂದ್ ಕಡೆ CPU ಕನೆಕ್ಷನ್ ಇದೆ, CPUದು ಲೈನ್ ಕನೆಕ್ಟ್ ಇದೆ, ಇನ್ನೊಂದ್ ಕಡೆ ವೋಲ್ಟೇಜ್ ಲೈನ್ ಕನೆಕ್ಟ್ ಇದೆ. ಈ ತರ ರೆಜಿಸ್ಟರ್ ಇದ್ದಾಗ ಇದಕ್ಕೆ ನಾವು ಹೇಳ್ತೀವಿ ಪುಲ್ ಅಪ್ ರೆಜಿಸ್ಟರ್. ಅದೇ ಒಂದು ಪವರ್ IC ಅಥವಾ ಒಂದು CPU ಮಧ್ಯದಲ್ಲಿ ಒಂದು ರೆಜಿಸ್ಟರ್ ಹಾಕಿ ಅದನ್ನ ನಾವು ಏನಾದ್ರೂ ಗ್ರೌಂಡ್ಗೆ ಕನೆಕ್ಟ್ ಮಾಡಿದ್ರೆ, ಓಕೆ, ಅದು ಪುಲ್ ಡೌನ್ ರೆಜಿಸ್ಟರ್. ಈ ಲೈನ್ ಅಲ್ಲಿ ಬರೋ ವೋಲ್ಟೇಜು ಅಥವಾ ಕರೆಂಟು, ಓಕೆ, ಅಥವಾ ಸಿಗ್ನಲ್ಸ್ ನ ಓವರ್ಫ್ಲೋ ಬಂದಾಗ ಇದನ್ನ ಗ್ರೌಂಡ್ಗೆ ಮಾಡಕ್ಕೆ ಪುಲ್ ಡೌನ್ ರೆಜಿಸ್ಟರ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇನ್ನೊಂದು
ಕೆಲವೊಂದು ಟೈಮ್ ಏನಾಗುತ್ತೆ, ಇಲ್ಲಿ ಡಿವೈಡರ್ ಸರ್ಕ್ಯೂಟ್ ಹಾಕ್ತೀವಿ, ಇಲ್ಲಿ ಥರ್ಮಿಸ್ಟರ್ ಇರುತ್ತೆ, ರೈಟ್. ಆ ಥರ್ಮಿಸ್ಟರ್ ಏನ್ ಮಾಡುತ್ತೆ, ನಿಮ್ ಫೋನ್ ಅಲ್ಲಿ ಇಲ್ಲಿ ಡಿವೈಡರ್ ಸರ್ಕ್ಯೂಟ್ ಹಾಕ್ತಿವಿ. ಡಿವೈಡರ್ ಸರ್ಕ್ಯೂಟ್ ಹಾಕಿದಾಗ ಕೆಲವೊಂದ್ಸಲಿ ಏನಾಗುತ್ತೆ, ನಿಮ್ದು ನಾರ್ಮಲ್ ರೆಜಿಸ್ಟರ್ ಕನೆಕ್ಟ್ ಇರುತ್ತೆ, ಇಲ್ಲ ಅಂದ್ರೆ ಒಂದು ಥರ್ಮಿಸ್ಟರ್ ಕನೆಕ್ಟ್ ಮಾಡ್ತಾರೆ. ಓಕೆ, ಈ ಥರ್ಮಿಸ್ಟರ್ ಏನಾದ್ರೂ ಓಪನ್ ಆಯ್ತು, ಓಕೆ, ಓಪನ್ ಆಯ್ತು ಅಂತಂದ್ರೆ ನಿಮ್ ಫೋನ್ ಅಲ್ಲಿ ರೀಸ್ಟಾರ್ಟಿಂಗ್ ಪ್ರಾಬ್ಲಮ್. ಓಕೆ, ಥರ್ಮಿಸ್ಟರ್ ಇನ್ನೊಂದು ಏನ್ ಮಾಡುತ್ತೆ, ನಮ್ಮ ಫೋನ್ ಅಲ್ಲಿ ಹೀಟ್ ಸೆನ್ಸಿಂಗ್ ಕೆಲಸ ಮಾಡುತ್ತೆ. ಓವರ್ ಹೀಟ್ ಆದಾಗ ಈ ಥರ್ಮಿಸ್ಟರ್ದು ವ್ಯಾಲ್ಯೂ ಬಂದು ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಕಡಿಮೆ ಆದಾಗ ಏನಾಗುತ್ತೆ, ಸಿ ಪಿ ಯುಗೆ ಒಂದು ಸಿಗ್ನಲ್ ಹೋಗುತ್ತೆ, ನಿಮ್ದು ಡಿವೈಸ್ ಓವರ್ ಹೀಟ್ ಆಗ್ತಾ ಇದೆ, ಸೊ ಲೆಟ್ ಶಟ್ ಡೌನ್, ಆ ಸರ್ಕ್ಯೂಟ್ ಶಟ್ ಡೌನ್ ಮಾಡಿ, ಇಲ್ಲಾಂದ್ರೆ ಫೋನ್ ಶಟ್ ಡೌನ್ ಮಾಡಿ ಅಂತ ಮೆಸೇಜ್ ಬರುತ್ತೆ. ಸೊ ಇದು ಡಿವೈಡರ್ ಸರ್ಕ್ಯೂಟ್ ಆರ್ ಥರ್ಮಿಸ್ಟರ್ ಸರ್ಕ್ಯೂಟ್, ಪುಲ್ ಡೌನ್ ಸರ್ಕ್ಯೂಟ್ ಅಲ್ಲಿ ನಿಮ್ಗೆ ಏನಾದರೂ ಇಶ್ಯೂ ಬಂದ್ರೆ ನಿಮ್ಮ ಫೋನಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ, ರೀಸ್ಟಾರ್ಟಿಂಗ್. ಓಕೆ, ಅಥವಾ ಈ ಲೈನ್ ಶಾರ್ಟ್ ಆಯ್ತು ಅಂತಂದ್ರೆ ನಿಮ್ಮ ಫೋನ್ ಆನ್ ಆಗಲ್ಲ. ಒಂದು ಇನ್ನೊಂದು ಏನಾಗುತ್ತೆ, ಈ ಲೈನಲ್ಲಿ ಬೇರೆ ಡಿಫ್ರೆಂಟ್ ಟೆಕ್ನಿಷಿಯನ್ ಇಂದ ಟ್ಯಾಂಪರ್ಡ್ ಆಗುತ್ತೆ. ಇದು ಶೀಲ್ಡ್ ಓಪನ್ ಮಾಡಬೇಕಾದ್ರೆ ಇದ್ರದ್ದು ಗ್ರೌಂಡ್ ಕಟ್ ಆಗುತ್ತೆ. ಈ ಗ್ರೌಂಡ್ ಕಟ್ ಆಯ್ತು ಅಂದ್ರೆ ನಿಮ್ದು ಇಲ್ಲಿ ಪುಲ್ ಡೌನ್ ಸರ್ಕ್ಯೂಟ್ ಫ್ಲಾಪ್ ಆಯ್ತು. ಇವಾಗ ಅಂದ್ರೆ ಪುಲ್ ಡೌನ್ ಸರ್ಕ್ಯೂಟ್ ಓಪನ್ ಆಗೋಯ್ತು. ಈಗ ಇಲ್ಲಿ ಬಂದಿರೋ ಸಿಗ್ನಲ್ ಅಥವಾ ವೋಲ್ಟೇಜು ಕರೆಂಟ್ನ ಇದು ಪುಲ್ ಡೌನ್ ಮಾಡಲ್ಲ. ಸೊ ಆ ಕಾರಣದಿಂದ ಏನಾಗ್ತಾ ಇರುತ್ತೆ, ಫೋನು ರೀಸ್ಟಾರ್ಟ್ ಆಗ್ತಾ ಇದೆ, ರೈಟ್. ತುಂಬಾ ಸಲ ಸಿ ಪಿ ಯು ಮಾಡಕ್ಕೆ ಶೀಲ್ಡ್ ಗಿಲ್ಡ್ ಓಪನ್ ಮಾಡ್ತಾರೆ, ಅದ್ರ ಸೈಡ್ ಅಲ್ಲಿರೋ ಈ ಥರ್ಮಿಸ್ಟರ್ಸ್, ವೋಲ್ಟೇಜ್ ಡಿವೈಡರ್ ಲೈನ್ ಅಲ್ಲಿರೋ ರೆಜಿಸ್ಟರ್ಸ್ ಗ್ರೌಂಡ್ ಮಿಸ್ ಆಗಿರುತ್ತೆ. ಆ ರೆಜಿಸ್ಟರ್ ಅಲ್ಲೇ ಇರುತ್ತೆ, ಬಟ್ ಅದ್ರ ಗ್ರೌಂಡ್ ಡಿಸ್ಕನೆಕ್ಟ್ ಆಗಿರುತ್ತೆ. ಗ್ರೌಂಡ್ ಡಿಸ್ಕನೆಕ್ಟ್ ಆದಾಗ ಏನಾಗುತ್ತೆ, ನಿಮ್ಮ ಫೋನು ಲೋಗೋ ಮೇಲೆ ಬಂದು ನಿಂತ್ಕೊಳ್ಳೋದು ಅಥವಾ ರೀಸ್ಟಾರ್ಟ್ ಆಗೋದು, ಈ ತರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ಒಂದು ಸ್ಮಾಲ್ ಸರ್ಕ್ಯೂಟ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ನಿಮ್ಗೆ ಅರ್ಥ ಆಗಿದೆಯಾ ಇಲ್ವಾ? ಓಕೆ, ನೋಡೋಣ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಈ ತರ ನಿಮ್ಗೆ ಸರ್ಕ್ಯೂಟ್ಸ್ ಬಗ್ಗೆ ಡೀಟೇಲ್ ಆಗಿ, ಅಂದ್ರೆ ಪುಲ್ ಅಪ್ ರೆಜಿಸ್ಟರ್ ಅಂದ್ರೆ ಏನು, ಪುಲ್ ಡೌನ್ ರೆಜಿಸ್ಟರ್ ಅಂದ್ರೆ ಏನು, ತುಂಬಾ ಟೆಕ್ನಿಷಿಯನ್ಗೆ ಪುಲ್ ಅಪ್ ರೆಜಿಸ್ಟರ್, ಪುಲ್ ಡೌನ್ ರೆಜಿಸ್ಟರ್ ಬಗ್ಗೆ ಗೊತ್ತಿರಲ್ಲ. ಪುಲ್ ಅಪ್ ಅಂದ್ರೆ ಬೇರೆ ಏನೋ ಇರತ್ತೇನೋ, ರೆಜಿಸ್ಟರ್ ಅಲ್ಲಿನೇ ಬೇರೆ ಕ್ಯಾಟಗರಿ ರೆಜಿಸ್ಟರ್ ಇರತ್ತೇನೋ, ಆ ತರ ಯೋಚನೆ ಮಾಡ್ತಾರೆ. ರೆಜಿಸ್ಟರ್ ಅಲ್ಲಿ ನಮ್ಮ ಫೋನಲ್ಲಿ ರೆಜಿಸ್ಟರ್ ಯೂಸ್ ಮಾಡೋದು ಥಿನ್ ಫಿಲಮ್ ಅಂಡ್ ಥಿಕ್ ಫಿಲಮ್ ರೆಜಿಸ್ಟರ್ ಅಂತೀವಿ ನಾವು. ಓಕೆ, ಇದು ನಾರ್ಮಲ್ ನಿಮ್ಗೆ ಪುಲ್ ಅಪ್ ಪುಲ್ ಡೌನ್ ಎಲ್ಲದರಲ್ಲಿ ಎಲ್ಲ ಸರ್ಕ್ಯೂಟ್ ಅಲ್ಲೂ ಯೂಸ್ ಆಗುತ್ತೆ. ಇನ್ನೊಂದು ರೆಜಿಸ್ಟರ್ ಯೂಸ್ ಮಾಡ್ತೀವಿ, ಆ ರೆಜಿಸ್ಟರ್ಗೆ ನಾವೇನ್ ಅಂತೀವಿ ಅಂತಂದ್ರೆ ಥರ್ಮಿಸ್ಟರ್ ಅಂತೀವಿ. ಓಕೆ, ಇನ್ನೊಂದು ನಂಬರ್ಡ್ ರೆಜಿಸ್ಟರ್ ಅಂತೀವಿ. ಓಕೆ, ನಂಬರ್ಡ್ ರೆಜಿಸ್ಟರ್ನ ಎಲ್ಲಿ ಯೂಸ್ ಮಾಡ್ತಾರೆ, ಥರ್ಮಿಸ್ಟರ್ನ ಎಲ್ಲಿ ಯೂಸ್ ಮಾಡ್ತಾರೆ, ಈ ತರ ಡೀಟೇಲ್ ಆಗಿ ಸರ್ಕ್ಯೂಟ್ಸ್ ಬಗ್ಗೆ ನಿಮ್ಗೆ ರಿಪೇರಿಂಗ್ ಕಲಿಬೇಕು ಅಂತಂದ್ರೆ SIT ಗೆ ಜಾಯಿನ್ ಆಗಿ. ನಮ್ಮ ಹತ್ರ ಏನಿದೆ ಅಂದ್ರೆ ಈ ತರ ಎವ್ರಿ ಸೆಕ್ಷನ್ ಡೀಟೇಲ್ ಆಗಿ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ, ಓಕೆ, ಕನ್ನಡ ಹಿಂದಿ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಕ್ಲಾಸಸ್ ಮಾಡ್ತೀವಿ ನಾವಿಲ್ಲಿ. ಓಕೆ, ಸೊ ಇದೇ ತರ ಇದು ಒಂದು ಸಣ್ಣ ಎಕ್ಸಾಂಪಲ್, ಅಂದ್ರೆ ಒಂದು ಸಣ್ಣ ಸರ್ಕ್ಯೂಟ್ ಹಾಕಿದ್ದೀನಿ. ಇನ್ನ ಇದೇ ತರ ಎಲ್ಲ ಪ್ರತಿಯೊಂದು ಸರ್ಕ್ಯೂಟ್ ಸೆಕ್ಷನ್ ವೈಸ್, ಲೈಕ್ ಡಿಸ್ಪ್ಲೇ, ಆಡಿಯೋ ಸೆಕ್ಷನ್, ಓಕೆ, ಗ್ರಾಫಿಕ್ ಸೆಕ್ಷನ್, ಓಕೆ, ಟಚ್, ಓಕೆ, ಈ ತರ ಪ್ರತಿಯೊಂದು ಸೆಕ್ಷನ್ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ರಿಪೇರಿಂಗ್ ಕಲಿಬೇಕು ಆಸಕ್ತಿ ಇದ್ರೆ, ಫ್ರೆಶರ್ ಇರ್ಬೋದು ಅಥವಾ ಆಲ್ರೆಡಿ ಎಲ್ಲಾದ್ರೂ ಟ್ರೈನಿಂಗ್ ತಗೊಂಡವ್ರು ಇರ್ಬೋದು, ಅಥವಾ ಮೊಬೈಲ್ ಅಂಗಡಿ ನೀವು ಒಂದು 5 years 10 years ಇಂದ ಕೆಲಸ ಮಾಡ್ತಾ ಇರ್ತೀರಾ, ನಿಮ್ ಕೆಲಸದಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ಸರ್ಕ್ಯೂಟ್ ಅರ್ಥ ಆಗ್ತಾ ಇಲ್ಲ, ಸ್ಕೆಮ್ಯಾಟಿಕ್ ಅರ್ಥ ಆಗ್ತಾ ಇಲ್ಲ, ಸ್ಕೆಮ್ಯಾಟಿಕ್ ಯಾವ ತರ ರೀಡ್ ಮಾಡಬೇಕು, ಓಕೆ, ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಮಾಹಿತಿ ಫುಲ್ ಟು ಅಂದ್ರೆ 0 ಇಂದ ಹೀರೋ ಲೆವೆಲ್ ವರೆಗೆ ಟ್ರೈನಿಂಗ್ ನಾವು ಪ್ರೊವೈಡ್ ಮಾಡ್ತೀವಿ. ನಮ್ಮ ಇನ್ಸ್ಟಿಟ್ಯೂಟ್ ಬಂದು ಬೆಂಗಳೂರಲ್ಲಿ ಇದೆ, SP ರೋಡ್. ಓಕೆ, ನಿಮಗೆ ಕೋರ್ಸ್ ಮಾಡಬೇಕು, ಜಾಯಿನ್ ಆಗಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ, ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿನ ಕಲೆಕ್ಟ್ ಮಾಡ್ಕೋಬಹುದು. ಅದೇ ಥರ ಇದು ಏನಾದರೂ ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ, ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ. ನಿಮ್ಮ ಗ್ರೂಪಲ್ಲಿ ಯಾರಾದರೂ ಟೆಕ್ನಿಷಿಯನ್ ಇದ್ರೆ, ಓಕೆ, ಯೂಸ್ ಆಗಲಿ ಅಂತ. ಇದನ್ನ ಕಲಿಯೋಕ್ಕೆ ನೀವು ಇಲ್ಲಿಗೆ ಬರಬೇಕು ಅಂತಲ್ಲ, ಈ ಥರ ವಿಡಿಯೋಸ್ ನಾನು ಹಾಕ್ತಾ ಇರ್ತೀನಿ. ಸೊ ಯೂಸ್ ಆಗಲಿ ಟೆಕ್ನಿಷಿಯನ್ಗಳಿಗೆ, ಅದರಲ್ಲೂ ಸ್ಪೆಷಲಿ ಕರ್ನಾಟಕದವ್ರಿಗೆ, ಕನ್ನಡ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ ಅಂತ. ओके, थैंक यू वेरी मच. अगर आपको इसी तरह डिटेल में मोबाइल रिपेयरिंग सीखना है, ओके, हम लोग यहाँ से आपको हर सेक्शन के बारे में डिटेल में पढ़ाएंगे. मतलब पुल अप रजिस्टर क्या होता है,
वो नॉर्मल रजिस्टर है या वो दूसरा कैटेगरी का रजिस्टर है, पुल डाउन रजिस्टर कौन सा है, ये डिटेल में आपको जानकारी चाहिए तो हमारे इंस्टीट्यूट में ज्वाइन हो जाइए। हमारा इंस्टीट्यूट है बेंगलोर में, एसपी रोड, जो मोबाइल का मेन मार्केट है बेंगलोर का, यहाँ पे हम आपको हिंदी और कन्नड़ा दोनों लैंग्वेज में पढ़ाते हैं, और बेसिक से लेके एडवांस लेवल तक। बेसिक से मतलब मोबाइल में यूज होने वाला हर एक कंपोनेंट के बारे में आपको डिटेल जानकारी देंगे, राइट। बेसिक इलेक्ट्रॉनिक्स, फिर उसके बाद में आपको सेक्शन वाइज, मतलब कौन सा कंपोनेंट क्या काम कर रहा है, कौन सा सर्किट कैसे काम करता है, ओके। लाइक ऑडियो सेक्शन, वीडियो सेक्शन, ग्राफिक, टच सेक्शन, सीपीयू में रीस्टार्टिंग, ऐसे हजारों मतलब प्रॉब्लम, जितना भी फोन में प्रॉब्लम्स आता है, हर एक प्रॉब्लम का डिटेल आपको जानकारी दिया जाएगा। और हमारे पास सॉफ्टवेयर में आपको कंप्लीट प्रोग्रामिंग, मतलब आईसी, फोन से आईसी निकाल के बॉक्स में डाल के उसका कैसा प्रोग्रामिंग करना है, बॉक्स मतलब बोर्ड से बिना निकाले कैसा प्रोग्रामिंग करना है, ये सारा आपको डिटेल में पढ़ाएंगे। अगर आपको इंटरेस्ट है तो आप नीचे दिए गए व्हाट्सएप नंबर पे व्हाट्सएप करके या कॉल करके आप पूछ सकते हो, ओके। नीचे डिस्क्रिप्शन में हमारा नंबर है, वहाँ से आप जानकारी लेके हमसे जुड़ सकते हो। थैंक यू वेरी मच। लाइक और सब्सक्राइब, और चैनल को सब्सक्राइब करो, वीडियो को लाइक करो और शेयर करो। थैंक यू वेरी मच।